ಗೈಸ್ ಡ್ಯಾನ್ಸ್ ಆಡೋ ಅಂದ್ರೆ ನಮ್ಮ ಹುಡುಗರು ಎಲ್ಲ ಕಲರ್ ಹುಡುಗಿರು ಬಂದವ್ರೆ. ನಮ್ಮ ಹುಡುಗರು ಯಾರ ಜೊತೆ ಗೊತ್ತಾ ಡ್ಯಾನ್ಸ್ ಆಡಿದ್ದು? ಮತ್ತೆ ಯಾರ ಜೊತೆ ಡ್ಯಾನ್ಸ್ ಆಡ್ದು? ಆಮೇಲೆ ನಿಮ್ಮ ಅವ್ರ ಅಲ್ಲ ರೀ, ಅವ್ರ 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 ಗೊತ್ತಾಯ್ತು. ತೋರಿಸ್ತೀನಿ. ಇವ್ನ್ ಬಂದ್ಬಿಟ್ಟು ಸುವಾಸ್ಮಿನ ಮದ್ವೆ ಆಗ್ತೀರಾ ಹುಡುಗ ಹುಡುಗಿ ಹತ್ರ ಒಂದ್ ನಿಮಿಷ ಪುಷ್ ಮಾಡು. ಪುಷ್ ಮಾಡ್ಲಾ? ಏನ್ ಪುಷ್ ಮಾಡ್ಲಾ? ಪಾಸ್ ಮಾಡು. ಪುಷ್ ಮಾಡು ಅಂತೆ, ಪಾಸ್ ಮಾಡು ಅನ್ನಕ್ಕೆ ಏನೋ ಮಾತಾಡ್ತೇವೆ ಮಚ್ಚ. ನೀವು ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ಆಕ್ಚುಲಿ ವ್ಲಾಗ್ ಅಲ್ಲ, ಇದು ಫ್ರೆಂಡ್ಶಿಪ್. ಏನ್ ಗೊತ್ತಾ, ಫ್ರೆಂಡ್ಶಿಪ್ ಬಂದ್ಬಿಟ್ಟು ನಾವೊಂದು ಮದುವೆ ಬಂದಿದ್ವಿ. ಇದು ಬ್ಲಾಗ್ ಅಲ್ಲ, ಆಕ್ಚುಲಿ ಮದುವೆ ಬಂದ್ವಿ. ನೀವು ಎಂಜಾಯ್ಮೆಂಟ್ ನ ನೀವು ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ನಾವು ಕ್ಯಾಮೆರಾ ತಿರುಗ್ತೀವಿ ನೋಡಿ. ಇವಾಗ ನಾಕ್ ಐ ಆಮ್ ಬ್ಯಾಕ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಇನ್ನೊಂದು ಹೊಸ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಈಗಾಗ್ಲೇ ನೀವು ನನ್ನ ತಮ್ನೇಲ್ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ಏನ್ ಇವತ್ತಿನ ಬ್ಲಾಗು ಅಂತ. ಸೊ ಗೈಸ್, ಇವತ್ತು ಎಷ್ಟೋ ನಾವು ಮೀಟಪ್ ಆಗೋದು ತುಂಬಾ ಕಮ್ಮಿ ನಮ್ ಫ್ರೆಂಡ್ಸ್ ಎಲ್ಲ. ಇದು ಬಂದು ನನ್ನ ಕಾಲೇಜ್ ಫ್ರೆಂಡ್ಸ್. ಇವತ್ತು ನನ್ನ ಫ್ರೆಂಡ್ ಅವ್ರ ಅಣ್ಣನ್ ಮದ್ವೆ ಇದೆ. ಅದಕ್ಕೋಸ್ಕರ ಎಲ್ಲ ಪ್ಲಾನ್ ಮಾಡಿ, ಅವಳು ಪಾಪ ಸುಮಾರು ಒಂದು 15 ದಿವಸದಿಂದ ಮುಂಚೆಯಿಂದಾನೆ ನಮ್ನೆಲ್ಲ ಕರೀತಾ ಇದ್ಲು. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಇಲ್ಲಿಂದ KGF ಹೋಗ್ತಾ ಇದೀವಿ. ಇದೊಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಈ ವ್ಲಾಗ್ ಮಾತ್ರ ಚಿಂದಿ ಚಿತ್ರನ. ಮತ್ತೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ವ್ಲಾಗ್ ಅಲ್ಲಿ ಮಾತ್ರ ಫಿಲ್ಟರ್ ಇರಲ್ಲ ಗೈಸ್. ಸೊ ನೀವೇ ಅರ್ಥ ಮಾಡ್ಕೊಂಬಿಡಿ. ಫ್ರೆಂಡ್ಸ್ ಇದ್ದಾಗ ಯಾವ ತರ ಇರುತ್ತೆ ವಾತಾವರಣ, ಅದು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇರುತ್ತೆ ಜಾಸ್ತಿ. ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಬಿಡಿ, ಮನ್ಸಿಗೆ ಹಾಕೊಂಬಿಡಿ. ಎಲ್ಲ ಮಾತಾಡೋದೇ ಓಪನ್ ಹಾರ್ಟೆಡ್. ಎಲ್ಲ ಇಲ್ಲಿ ಬಂದಿದ್ವಿ ಹಿಂಗೆ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಓಕೆ ಗೈಸ್, ಇವತ್ತಿನ ಬ್ಲಾಗ್ ನ ಕಂಟಿನ್ಯೂ ಮಾಡೋಣ. ನಾನು ಇವಾಗ CNG ಹಾಕ್ಸೋಣ ಅಂತ ನಿಲ್ಸ್ಕೊಂಡಿದ್ದೀನಿ ಕಾರ್ನ. ಸೊ ಹುಡುಗರೆಲ್ಲ ಹೋಗಿ ಟೀ ಕುಡ್ಕೊಂಡ್ ಬರ್ತೀನಿ, ನೀನ್ CNG ಹಾಕ್ಸ್ತಾ ಇರು ಎಲ್ಲ ಅನ್ಬಿಟ್ಟು ಇನ್ನೂ ಒಂದಿಬ್ರು ಪಿಕಪ್ ಮಾಡ್ಕೊಬೇಕು ಅಂದಿದೆ. ನಾಗವಾರದಲ್ಲಿ ಅವ್ರು ಹತ್ಕೊಂತಾರೆ. ಸೊ ಇಲ್ಲಿಂದ ನಾವು KGF ಹೋಗ್ತಾ ಇದೀವಿ. 7:30 ಅನ್ಸುತ್ತೆ ರಿಸೆಪ್ಷನ್. 7:30 ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ಬಟ್ ಐ ಹೋಪ್ ನಿಮ್ಗೆ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ ನಾನ್ ಭಾವಿಸ್ತೀನಿ. ಯಾಕಂದ್ರೆ ಒಂಥರ ಮಸ್ತ್ ಎಂಜಾಯ್ಮೆಂಟ್ ಅನ್ಕೊಡಿ. ಇವತ್ತು ಎಷ್ಟು ನಾವೆಲ್ಲ ಸಿಗೋದು ತುಂಬಾ ಅಪರೂಪ ಗೈಸ್. ಸಿಕ್ಕಿದ್ರಂತೂ ಚಿಂದಿ ಚಿತ್ರನ ಉಡಾಯಿಸ್ಬಿಡ್ತೀವಿ. ಈ ವ್ಲಾಗ್ ನಾನು ನೋಡಿ ಗೈಸ್, ನೀವೇ ಮಸ್ತ್ ಆಗಿರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ. ಹಂಗೆ ಇವತ್ತು ನನ್ನ ಔಟ್ಫಿಟ್ ಆಮೇಲೆ ಫುಲ್ ತೋರಿಸ್ತೀನಿ, ನೋಡ್ಕೊಳ್ಳಿ ಹೆಂಗಿದ್ದೀನಿ ಅಂತ. ಎಲ್ಲ ಮಸ್ತಾಗಿ ರೆಡಿಯಾಗಿ ಬಂದಿರ್ತೀವಿ, ಕದರಾಗಿರುತ್ತೆ. ಒಂದು ಔರ ಇದೆ ಇವತ್ತಿಗೆ ಹೇಳ್ತೀನಿ ಅದು ಏನು ಅಂತ. ವ್ಲಾಗ್ ಕಂಟಿನ್ಯೂ ಆಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಏನಪ್ಪಾ ಔರ? ನಿಮ್ ಔರ ಅಲ್ಲ ರೀ, ಔರ 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 ಗೊತ್ತಾಯ್ತಾ? ತೋರಿಸ್ತೀನಿ, ವೇಟ್ ಅಂಡ್ ವಾಚ್, ಸ್ಟೇ ಟ್ಯೂನ್ ಗೈಸ್. ಓಕೆ ಗೈಸ್, ಇವಾಗ ಫೈನಲಿ CNG ಆಯ್ತು. ನಮ್ ಹುಡುಗರು ಹೋಗಿ ಟೀ ಕುಡ್ಕೊಂಡ್ ಬಂದ್ರು. ಮಚ್ಚ ಹೇಳೋ, ಏನಪ್ಪ ಹೇಳಿ. ಏನೋ ಸ್ಕೂಲಿಂಗ್ ಕ್ಲಾಸ್ ಇಲ್ಲ ನಿಮ್ದು ಸ್ಪೆಕ್ಸ್ ಹಾಕೊಂಬಚ್ಚ. ಸೊ ಇದು ನನ್ನ ಫ್ರೆಂಡ್ ಗಿರೀಶ, ಕಾಲೇಜ್ ಫ್ರೆಂಡ್. ಹಂಗೆ ಅವ್ರ ಫ್ರೆಂಡ್ ಬಸವ, ನಮಗೂ ಫ್ರೆಂಡ್. ಜೊತೆಲಿ ಇವತ್ತು ನನ್ನ ತಮ್ಮ ಬಂದಿದ್ದಾನೆ, ಚಿಕ್ಕ ತಮ್ಮ. ಇದು ಫ್ರೆಂಡ್ಸ್ ಜೊತೆ ಇವತ್ತೇ ಬಂದಿರೋದು. ಒಂದು ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇರೋದು ನಾವು. ಹೇಳೋದನ್ನ KGF ಹೋಗ್ತಾ ಇದೀವಿ. ನಮ್ ಪೂಜಾ ಅಂತ ಒಬ್ಳು ಇದ್ದಾಳೆ. ಪೂಜಾ ಅವ್ರ ಅಣ್ಣನ್ ಮದ್ವೆ ಅಲ್ಲ ಮಚ್ಚ ಇದು? ಪೂಜಾ ಅವ್ರ ಅಣ್ಣನ್ ಮದ್ವೆ ಹೋಗ್ತಾ ಇರೋದು ಇವಾಗ. ಸೊ ಇನ್ನೂ ಇಬ್ರು ಜಾಯ್ನ್ ಆಗ್ತಾರೆ ಹೋಗ್ತಾ ಸುಹಾಸ್ ಅಂತೇಳಿ. ಸೊ ನಾಗವಾರದಲ್ಲಿ ಬರ್ತಾರೆ. ಮದ್ವೆ ಯಾರ್ದು ಅಂತಾನೆ ಗೊತ್ತಿಲ್ಲ. ಎಲ್ಲ ಮಚ್ಚ ಗೊತ್ತಿತ್ತು, ನಾನು ಮಾವನೋ ಅಣ್ಣನೋ ಕನ್ಫ್ಯೂಸ್ ಆಗಿದ್ದೆ. ಅಣ್ಣ ಸೊ ಲಾಸ್ಟ್ ಟೈಮ್ ಹೋಗಿದ್ವಲ್ಲ KGF ಗೆ, ಅದು ಯಾರ ಮದ್ವೆ? ಕರೆಕ್ಟ್ ಹೇಳುದು, ಲಾಸ್ಟ್ ಅಣ್ಣ ಅವ್ರದ್ದು. ಲಾಸ್ಟ್ ಅಂದ್ರೆ ದೊಡ್ಡಣ್ಣ. ಅವ್ರ ಮದ್ವೆ ಹೋಗ್ತಾ ಇದೀವಿ ಇವಾಗ. ಬನ್ನಿ ಗೈಸ್ ಹೋಗೋಣ. ಇನ್ನೂ ಇಬ್ರು ಬರ್ತಾರೆ, ಸುಹಾಸು ಮತ್ತೆ ಇನ್ಯಾರೋ ಬರೋದು ನವಾಜ. ಅವ್ರನ್ನ ಪಿಕ್ ಮಾಡ್ಕೊಂಡು ಡೈರೆಕ್ಟ್ KGF ಕಂಟಿನ್ಯೂ ಮಾಡೋಣ. ಗೈಸ್ ನೋಡಿ, ನಾವು ಬಂದಿದೀವಿ ಆಲ್ರೆಡಿ. ನಾಗವಾರ ರೀಚ್ ಆಗಿದೀವಿ. ಇಲ್ಲೇ ಇದೀನಿ ಬಂದಿದೀನಿ ಅಂತಂದ, ಇನ್ನೂ ಬಂದೇ ಇಲ್ಲ. ಇನ್ನೂ ಬರ್ತಾ ಇದ್ದಾನೆ. ಒಡೆ ಅನ್ಕೋಣ. ಮೇಕೆಗಡ್ಡ ಮೇಕೆಗಡ್ಡ ನೋಡಿ, ಇವಾಗ ನೋಡ್ರಿ ಹಿಂಗೋನೆ. ಒಂದ್ ಹಳೆ ಫೋಟೋ ಹಾಕ್ತೀನಿ ನೋಡ್ಕೊಳ್ರಿ. ರೋಡಲ್ಲಿ ನಿಲ್ಸ್ಕೊಂಡಿದೀವಿ, ಪೊಲೀಸ್ ಅವ್ರು ಬಂದು ಫೈನ್ ಹಾಕ್ಬೇಕು ನಮ್ಗೆ. ಅವನ್ ಕೈಲ ಕಟ್ಟಿಸ್ತೀನಿ. ಪುಷ್ ಮಾಡು. ಪುಷ್ ಮಾಡ್ಲಾ? ಏನ್ ಪುಷ್ ಮಾಡ್ಲಾ? ಪಾಸ್ ಮಾಡು. ಪುಷ್ ಮಾಡು ಅಂತೆ, ಪಾಸ್ ಮಾಡು ಅನ್ನಕ್ಕೆ ಏನೋ ಮಾತಾಡ್ತೀವಿ ಮಚ್ಚ ನೀನು. ಏನಪ್ಪ ಇಂಗ್ಲಿಷ್ ಬರಲ್ಲ. ಎಷ್ಟೊತ್ತು ಮಚ್ಚ ಬರಕ್ಕೆ? ರೈಸ್ ಫೈನಲಿ ಬಂದ. ನೋಡಿ ಅಲ್ಲೇ ನಾನು ಹೇಳಿದ್ನಲ್ಲ, ಸೇಮ್ ನೋಡಿ ಅವ್ರ ಮಕ್ಕ ನೋಡಿ ಹೆಂಗೈತೆ. ರಾಹುಲ್ ಏನ್ ಮಾಮ್ ಫುಲ್ ಬ್ಲಾಗಿಂಗ್ ಮಾಡ್ಬೇಕಲ್ಲ ಮಾಮ್, ಏನೋ ಒಂದು ಕಟಿಂಗ್ ಮಾಡ್ಸೋದು, ಅದಕ್ಕೆ ಲೇಟ್ ಆಗಿರುತ್ತೆ. ನೋಡಿದೆ ಮಚ್ಚ ಗಡ್ಡ ನೋಡೋದು.
ತೆಗಿಯೋದಿಲ್ಲ. ಓಕೆ ಗೈಸ್, ಇವಾಗ ಹೋಗೋಣ, ಸ್ವಲ್ಪ ಸೀನ್ ಎಂಜಾಯ್ ಮಾಡಿ. ಇವಾಗ ಹೆಂಗಿರುತ್ತೆ ಅಂತ ತೋರಿಸಿ. ರೋಡು ಸನ್ಸೆಟ್ ಆಗ್ತಾ ಇರುತ್ತೆ, ಮಸ್ತ್ ಆಗಿರುತ್ತೆ. ಕಮ್ ಆನ್, ಲೆಟ್ಸ್ ಗೋ. ಗೈಸ್, ಇಲ್ಲೊಂದು ದೊಡ್ಡ ಸಮಸ್ಯೆ ಆಗಿದೆ. ಇವನಿಂದಾನೇ ಆಗಿದೆ ಎಲ್ಲ. ಪಕ್ಕದಲ್ಲಿ ಕೂತವನೆ ನನ್ ಮಗ ಲೊಕೇಶನ್ ಹಾಕಿದ್ರೆ ಕರೆಕ್ಟ್ ಆಗಿರೋ ಲೊಕೇಶನ್ ಹೋಗು ಅಂದ್ರೆ ಯಾವ್ಯಾವ್ದು ಲೊಕೇಶನ್ ಗೊತ್ತಾನೆ ಗೈಸ್. ಮಚ್ಚ ನೀನ್ ಹಾಕಿದ್ಯಲ್ಲ ಮಚ್ಚ ಕರೆಕ್ಟ್ ಆಗಿ. ಇವಾಗ ಅವ್ನು ಹಾಕೊಂಡ ಇವಾಗ 10 ಕಿಲೋಮೀಟರ್ ಜಾಸ್ತಿ ಮುಂದೆ ಏನ್ ಆಗ್ತಾ ಇದೆಯಾ? ನಾನು ಹಾಕಿರೋ ಲೊಕೇಶನ್ ಎಲ್ಲ ಕರೆಕ್ಟ್ ಆಗಿದೆ ಗೈಸ್. ಏನ್ ಆಗ್ತಾ ಇದೆಯೋ? ಶಾರ್ಟ್ ಏನೇನೇನಂದ್ರೆ ಏನಿಲ್ಲ, ಹೇಳು, ಪರವಾಗಿಲ್ಲ. ಕಾಮನ್ ಬಂದು ಶಾರ್ಟ್ ಇಲ್ಲ ಇಲ್ಲ, ನಮ್ದು ಇವತ್ತು ಹೇಳ್ಬಿಟ್ಟಿದೀನಿ. ಇವತ್ತು ಫಿಲ್ಟರ್ ಇರಲ್ಲ ಬ್ಲಾಗ್ ಅಲ್ಲಿ. ನೋ ಫಿಲ್ಟರ್, ವಿತೌಟ್ ಫಿಲ್ಟರ್ ಏನ್ ಬೇಕಾದ್ರೂ ಮಾತಾಡ್ಬೋದು. ಅಂದ್ರೆ ನಂದು ಬರ್ತಾ ಇರುತ್ತೆ. ಅವ್ನ್ ವಿಡಿಯೋ ಅವ್ನ್ ಮಗ ಅವನು ಬರ್ತಾ ಇರ್ತದೆ. ನಾವು ಅದ್ರಲ್ಲಿ ಬಿಡ್ತಾ ಇರ್ತೀವಿ. ಏನೋ ಬ್ಲಾಗ್ ಇತ್ತು ಅಂತ ಅದ್ರಲ್ಲಿ ಹೆಂಗ ಬರ್ಬೇಕು? ಬಸವ, ನೀನ್ ಹಿಂಗೆ ಗಪ್ಪಗೆ ಕುತ್ಕೊಂಡ್ಬಿಟ್ರೆ ಹೆಂಗಪ್ಪ? ಮಾತಾಡೋ. ಏನೇನ್ ಮಾತಾಡ್ದೆ ಹೇಳಿ. ಇವಾಗ ಜ್ಞಾಪಿಸ್ಕೊಂಡು ಹೇಳು. ಬೇಡ ಬಿಡಪ್ಪ, ಯಾಕೆ ನಾವೇ ಸುಮ್ನೆ ಕೊಚ್ಚೆ ಮೇಲೆ ಎಲ್ಲ ಕಾರ್ಸ್ಕೋಬೇಕು? ಏನ್ ಬಸವ, ಬೇಡವಾ? 1 ಕ್ವಾರ್ಟರ್ 2 ಕ್ವಾರ್ಟರ್ ಇವಾಗ ಕುಡಿಯಲ್ವಾ? ರಮೇ ಮಾಮ್ ರಾಹುಲ್ ಎಲ್ಲಿ ಮಾಮ್? ಏನು ವ್ಯವಸ್ಥೆನೆ ಮಾಡಿಲ್ಲ ನೀನು? ಗಿರೀಶ ಅವನೇ, ಅವನು ಅವಾಗಿಂದಾನೆ ಅವನೇ. ಹೇಳು, ನೀನ್ ಹೇಳು. ಮಟನ್ ಬಿರಿಯಾನಿ ಮಾಡಿಸ್ತೀಯಾ? ಇಲ್ಲ ಮಾಮ್, ವೆಜ್ ಊಟ ಮಾಮ್. ಮದ್ವೆಗೆ ಯಾರಾದ್ರೂ ವೆಜ್ ಊಟ ನಾನ್ ವೆಜ್ ಮಾಡ್ತಾರ? ಸೊ ಓಕೆ ಗೈಸ್, ಇವಾಗ ತುಂಬಾ ವಾದ ವಿವಾದ ಆಗಿ ಕೊನೆಯಲ್ಲಿ ಫೈನಲ್ ಆಗಿ ವಿತೌಟ್ ಟೋಲ್ ಈ ಲೊಕೇಶನ್ ಈ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ಆ ಕಡೆ ಹೋದ್ರೆ ಟೋಲ್ ಮೇಲೆ ಹೋಗೋದು. ಸೊ ಬನ್ನಿ ಹೋಗೋಣ. ಯಾಕೆ ಮಚ್ಚ ನೀನ್ ಆಸೆ ನಿರಾಸೆ ಮಾಡ್ಲಿ? ಮಚ್ಚ ಲೈಟ್ ಮಾತ್ರ ಕಾಣಿಸ್ತಾ ಇದ್, ನೀನ್ ಕಾಣಿಸ್ತಾ ಇಲ್ಲ. ನಾನ್ ಯಾಕೆ ಕಾಣಿಸ್ಬೇಕು? ನೀನು ಕಾಣಿಸ್ಬೇಕು. ಕಾಣಿಸಿದ್ರೆ ಸಾಕು. ನೀನು ಕಾಣಿಸ್ಬೇಕು. ಕಾಣಿಸಿ ಏನ್ ಮಾಡ್ತೇವೆ ಬಿಡು. ನೀನು ಅಪರೂಪದ ಮಾಣಿಕ್ಯ ಮಚ್ಚ. ಅವಾಗ ಕಾಣಿಸ್ತೀಯ, ಅವಾಗ ಕಾಣಿಸಲ್ಲ. ಇವಾಗ ಫೈನಲಿ ಚೌಲ್ಟ್ರಿ ಒಳಗಡೆ ರೀಚ್ ಆದ್ವಿ. ಗುಡ್ಗುಡ್ಲ ಹೊರಗಡೆ ಹೋಗ್ತಿದ್ದೀರಾ? ಬನ್ನಿ ಬಂದ್ರು ಫಸ್ಟ್ ಒಳಗಡೆ ಹೋಗ್ ಬರೋಣ ಬಂದ್ರು. ಗೈಸ್ ನೋಡಿ, ಹಿಂಗೆ ಇನ್ನಿಬ್ರಲ್ಲ ಅವ್ರೆ, ಅವ್ರಿಗೋಸ್ಕರ ಇವರೆಲ್ಲ ಹೋಯ್ತಾರೆ. ಬಾ ಒಟ್ಟಿಗೆ ಹೋಗೋಣ ಅಂದ. ಒಟ್ಟಿಗೆ ಹೋಗೋದು, ಒಳಗಡೆ ಹೋಗಲ್ಲ. ಅಲ್ಲಿ ನೋಡ್ಕೊಂಡು ಹೋಗೋಣ. ಇರೋ ಫೋನ್ ಮಾಡ್ದಾ? ಹೋಗೋಣ. ಯಾರು ಬಾರು ಹೋಗೋಣ. ಓಕೆ ಓಕೆ ಓಕೆ. ಬರ್ರೋ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಯಾವಾಗ ಮದ್ವೆ ಆಯ್ತಾ? ಅಯ್ಯ ಮಚ್ಚ ಎಲ್ಲ ಸೂಪರ್ ಮಚ್ಚ, ಲೇ ಕ್ರೇಜಿ ಆಗಿದ್ಯಾ ನೀನು? ಓಕೆ ಗೈಸ್, ಇವಾಗ ಎಲ್ಲಾರನು ಮಾತಾಡ್ಸ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಹೊಟ್ಟೆ ಹಸಿತಾ ಇದೆ. ಆಮೇಲೆ ಸಿಗ್ತೀನಿ, ವೆಯ್ಟ್ ಮಾಡಿ. ಏನು ಮಸ್ತ್ ಮಜಾ ಮಾಡೋದಿದೆ, ನೋಡೋಣ, ವೆಯ್ಟ್ ಮಾಡಿ. ನೋಡಿ, ಟ್ರಿಪಲ್ ರೈಡಿಂಗ್ ವಿತೌಟ್ ಹೆಲ್ಮೆಟ್. ಒಂದ್ ಗಿಫ್ಟ್ ತರ ಎಷ್ಟು ಜನ ಹೋಗ್ತಾರ ನೋಡಿ. ಇವಾಗ ಏನ್ ಗೊತ್ತಾ, ಆಕ್ಚುಲಿ ಮದುವೆಗೆ ಬಂದ್ಬಿಟ್ರೆ ಇಲ್ಲಿ ಹೋಗ್ಲೇಬೇಕು. ಗೈಸ್ ನೆಕ್ಸ್ಟ್ ಏನೇನಾಗತ್ತೆ ನೋಡೋಣ. ಗೈಸ್ ಇವಾಗ ಗಿಫ್ಟ್ ತರಕ್ ಹೋಗ್ಬೇಕು. ಅವಾಗ್ಲೇ ನಮ್ ಮೇಡಮ್ ಅವರು ಊಟ ಮಾಡಿ ಅಂತವ್ರೆ. ಊಟ ಮಾಡೋ ಟೈಮ್ ಆಗ್ಬಿಟ್ಟೈತೆ. ಸೊ ಗೈಸ್ ನೋಡಿ, ಇವ್ರೆ ಮಿಸ್ಸಿಂಗ್ ಬ್ಯಾಚ್. ಇಲ್ಲೇ ನಮ್ಗಿನ್ನ ಮುಂಚೆ ಬಂದವ್ರು ಇವರೆಲ್ಲ. ಅಜಿತ್ ಅಂತ, ನೆಕ್ಸ್ಟ್ ಬ್ರದರ್ ಅಜಿತ್ ಅಂತ ಇವ್ರುನು. ರಾಜು ಬಾರ ಇಲ್ಲಿ. ಇವನು ನಮ್ಮ ಮಚ್ಚ ರಾಜು.
ಮಾತಾಡಿ ಏನಾದ್ರು ಏನ್ ಒಂದೆರಡು ಮಾತಾಡ್ಬೇಕು? ವ್ಲಾಗ್ಸ್ ಮಾಡ್ಬೇಕಾ ಇವಾಗ? ಏನ್ ಇವಾಗ ನಾವು ನಮ್ಮ ಪೂಜಾ ಫ್ರೆಂಡ್ ಮದುವೆ ಬಂದಿದ್ವಿ. ಮದ್ವೆ ಇವನ್ ಬಂದ್ಬಿಟ್ಟು ಯಶಸ್ಸು ಇವ್ನ್ ಬಂದ್ಬಿಟ್ಟು ಸುಭಾಷ್ ಮದ್ವೆ ಆಗ್ತೀರಾ ಹುಡುಗ ಹುಡುಗಿ ಒಂದ್ ನಿಮಿಷ ಆಯ್ತು. ಹುಡುಗ ಅಂದ್ರೆ ಹೆಂಗೆ ಎಂಜಾಯ್ ಮಾಡ್ಬೇಕು. ನೀವು ಬನ್ನಿ, ಈ ತರ ವ್ಲಾಗ್ಸ್ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಬಟ್ ಈ ಲೈಫ್ ಎಂಜಾಯ್ ಮಾಡಿ ಅಷ್ಟೇ. ಅಣ್ಣ ತಮ್ಮ ಸೂಪರ್ ಮಜಾ. ಯಾವ ಭಾರಿ ಅವರು ಕಿಶೋರ್ ಬಾ ಮಚ್ಚ ಕಿಶೋರ್ ಅಂತ ಕ್ಯೂಟ್ ಬಾಯ್ ಸ್ವೀಟ್ ಬಾಯ್ ಏನು ಕುಡ್ತೀನಿ ಅದ್ರ ಮೇಲೆ ಅಣ್ಣ ಇದು ಸರಿ ಓಕೆ ಗೈಸ್ ಇವಾಗ ಊಟ ಮಾಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ ಗೈಸ್. ವ್ಲಾಗ್ ಸ್ಟಾರ್ಟ್ ಮಾಡಕ್ಕೂ ಲೈಟ್ ಬಂದ್ಬಿಡ್ತು ಗೈಸ್. ಇವಾಗ ಏನಾಯ್ತು ಅಂದ್ರೆ ಫೋಟೋ ಶೂಟ್ ಮಾಡ್ತಾ ಇದ್ವಿ ನಾವು, ಪಟ್ ಅಂತ ಕರೆಂಟ್ ಹೊಂಟೋಯ್ತು. ಮತ್ತೆ ಪಟ್ ಅಂತ ನೀವು ವ್ಲಾಗ್ ಹಿಂಗ್ ಕ್ಯಾಮ್ರಾ ಆನ್ ಮಾಡಕ್ಕೂ ಕರೆಂಟ್ ಬಂದ್ಬಿಡ್ತು. ಏನೋ ಕಿಸಿತಾ ಇದೆಯಾ ಪೂಜಾ? ಅಂದ್ರೆ ಇವತ್ತು ಬ್ಯೂಟಿಫುಲ್ ಆಗಿ ಎಷ್ಟ್ ಜನ ಬಂದಿದಾರೆ ನೋಡಿ. ಇದು ಬಂದಿ ಪೂಜಾ ಅವರ ತಂಗಿ. ಹಾಯ್ ಹಾಯ್ ಇಲ್ಲ ಇಲ್ಲ ಎಲ್ಲರೂ ಗಿಫ್ಟ್ ತರಕ್ ಹೋಗಿದ್ದಾರೆ. ಓಕೆ ಗೈಸ್ ಇವಾಗ ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಗೈಸ್. ಬನ್ನಿ ತಿನ್ನೋಣ. ಚೆನ್ನಾಗಿರ ಸಕ್ಕತ್ತಾಗೈತಾ? ಗೈಸ್ ಬಾಯ್ಸ್ ಎಲ್ಲ ಒಂದ್ ರೌಂಡ್ ಫುಲ್ ಆದ್ರು, ಮಸ್ತಾಗಿ ಚಿಲ್ ಮಾಡ್ತಾವ್ರು. ಇವಾಗ ನೋಡಿ ಬ್ಲಾಗ್ ಹೆಂಗಿರುತ್ತೆ ಅಂತ. ಇನ್ಮೇಲಿಂದ ಮಸ್ತಾಗಿ ಅಜಿತ್ ಅಜಿತ್ ಸ್ಕ್ವೇರ್ ಅಜಿತ್ ಸ್ಕ್ವೇರ್ ಬಾಲಾಜಿ ఇప్పుడు చూడండి. ಆಮೇಲೆ ಹೇಳು ನೀನ್ ಇಲ್ದೆ ಆಗಲ್ಲ ಮಚ್ಚ. ಹೇಳು ನೋಡಿ ಒಂದ್ ಹೇಳ್ತೀನಿ ಹೇಳು ಮಚ್ಚ ನೀನು. ಒಂದ್ ಹೇಳ್ತೀನಿ ನೋಡಿ, ಯಾವಾಗಾದ್ರು ಫ್ರೆಂಡ್ ಮದುವೆ ಬರ್ಲೇಬೇಕು, ಇಲ್ಲಾಂದ್ರೆ ನೀನು ಲೈಫ್ ಅಲ್ಲಿ ಲವ್ ಮಾಡ್ಬೇಡಿ. ಲೈಫ್ ಅಲ್ಲಿ ಅದೆಲ್ಲ ಮಿಸ್ ಮಾಡೋ ಮಚ್ಚ. ಓಕೆ ಮಚ್ಚ. ಇಲ್ಲ ನಾನು ಅವಾಗ್ಲೇ ನೋಡಕ್ಕೆ ಬಂದ್ರೆ ನೀನು ಉತ್ತರ ನೋಡಿದೆ ನನ್ಗೆ. ಯಾಕೆ ಗೊತ್ತಾ, ಇನ್ ನನ್ ಬೆಸ್ಟ್ ಫ್ರೆಂಡ್ ಕಣೋ. ನಂಗೇನ್ ಬೇಜಾರಿಲ್ಲ ಮಚ್ಚ. ನಿನ್ ತಮ್ಮ ಒಂಥರ ಇಲ್ಲ ಗೈಸ್ ಇವಾಗ ಎಲ್ಲ ಡ್ಯಾನ್ಸ್ ಮಾಡೋ ಟೈಮು. ಮಸ್ತ್ ಮಜಾ ಮಾಡೋಣ, ಚಿಲ್ ಮಾಡೋಣ. ಇಲ್ಲ ನೀವು ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ಆಕ್ಚುಲಿ ವ್ಲಾಗ್ ಅಲ್ಲ, ಇದು ಫ್ರೆಂಡ್ಶಿಪ್. ಏನ್ ಗೊತ್ತಾ, ಫ್ರೆಂಡ್ಶಿಪ್ ಬಂದ್ಬಿಟ್ಟು ನಾವೊಂದು ಮದುವೆ ಬಂದಿದ್ವಿ. ಇದು ಬ್ಲಾಗ್ ಅಲ್ಲ, ಆಕ್ಚುಲಿ ಮದುವೆ ಬಂದ್ವಿ. ಈ ಎಂಜಾಯ್ಮೆಂಟ್ ನ ನೀವು ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ನಾವು ಕ್ಯಾಮೆರಾ ತಿರುಗ್ತೀವಿ ನೋಡಿ ಇವಾಗ.